ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಒಂದು ತಿಂಗಳು ಪೂರ್ಣ ಶಾಖವ್ರತವನ್ನು ಆಚರಣೆ ಮಾಡಾಯಿತು. ಸಾಕಪ್ಪ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿರ್ತಾರೆ ಕೆಲವರು, ಅಷ್ಟು ಸುಸ್ತಾಗ್ಬಿಟ್ಟಿರುತ್ತೆ. ಆದರೆ ದೇವರು ಎರಡನೇ ವ್ರತವಾಗಿ ದಧಿ ವ್ರತವನ್ನು ಕೊಡ್ತಾರೆ. ದಧಿ ವ್ರತವನ್ನು ಆರಾಮಾಗಿ ಮಾಡ್ಬೋದು ಎಲ್ಲರೂ. ಶಾಖವ್ರತಲ್ಲಿ ಎಷ್ಟು ಕಷ್ಟ ಅನುಭವ ಇರುತ್ತೆ, ಆ ಥರ ಅನುಭವ ಇಲ್ಲ. ದಧಿ ವ್ರತ ಅಂದ್ರೇನು? ಮೊಸರನ್ನು ಬಿಡೋದಷ್ಟೇ. ಆರಾಮಾಗಿ ಮಜ್ಜಿಗೆಯನ್ನು ಕುಡಿದುಕೊಂಡು ಇಡೀ ತಿಂಗಳು ಕಳೆಯೋದು, ಮೊಸರನ್ನು ಬಿಡಬೇಕು. ಈ ದಧಿ ವ್ರತವನ್ನು ಯಾವತ್ತಿನಿಂದ ಎಲ್ಲಿಯವರೆಗೆ ಆಚರಿಸಬೇಕು, ಅದರ ಕಾಲ ಏನು ಅಂತಂದರೆ 24 ಆಗಸ್ಟು 2026 ಪ್ರಾರಂಭ ಮಾಡಿಕೊಂಡು 22 ಸೆಪ್ಟೆಂಬರ್ 2026 ಈ ದಧಿ ವ್ರತದ ವಿಶೇಷ ಅನುಷ್ಠಾನವನ್ನು ಮಾಡಬೇಕು. ದಧಿ ವ್ರತವನ್ನು ಶುರು ಮಾಡೋ ಮುಂಚೆ ಸಂಕಲ್ಪ ಏನು ಮಾಡಬೇಕು, ಕೃಷ್ಣಾರ್ಪಣ ಕ್ರಮ ಹೇಗೆ, ದೇವರ ಮುಂದೆ ಶ್ಲೋಕವನ್ನು ಹೇಳಬೇಕು, ಯಾವ ಶ್ಲೋಕ ಅದು, ಮತ್ತು ದಾನವನ್ನು ಕೊಡಬೇಕಾದ್ರೆ ಹೇಳಬೇಕಾದ ಶ್ಲೋಕ ಏನು, ಈ ಥರದ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಸಂಕಲ್ಪಕ್ಕೆ ಬಂದಾಗ ದಧಿವ್ರತದ ಸಂಕಲ್ಪದ ಅಂಗವಾಗಿ ಹೀಗೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮೊದಲು ಯಥಾವತ್ತಾಗಿ ಆಚಮನ, ಪ್ರಾಣಾಯಾಮ, ಶುಭೆ ಶೋಭನೆ ಮುಹೂರ್ತೆ ಅಂತೆಲ್ಲ ಯಾವ ದೇಶ ಯಾವ ಕಾಲ ಎಲ್ಲ ಹೇಳಿಕೊಂಡು ಹೀಗೆ ಪ್ರಾರಂಭ ಮಾಡಿ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಚತುರ್ಮೂರ್ತ್ಯಾದಿ ಅನಂತ ಅವತಾರಾತ್ಮಕ ವಾಮನ, ಶ್ರೀಧರ, ಹೃಷಿಕೇಶ, ಪದ್ಮನಾಭ, ದಾಮೋದರಾತ್ಮಕ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರಾವಣ ಶುಕ್ಲ ಏಕಾದಶೀಮಾರಭ್ಯ ಭಾದ್ರಪದ ಶುಕ್ಲ ಏಕಾದಶಿ ಪರ್ಯಂತಂ ದಧಿವ್ರತಮಹಂಕರಿಷ್ಯೇ ಅಂಥೇಳಿ ಉದ್ಧರಣೆಯಿಂದ ನೀರನ್ನು ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಡೋದು. ಈ ರೀತಿ ದಧಿವ್ರತದ ಸಂಕಲ್ಪ ಜೊತೆಗೆ ದೇವರ ಮುಂದೆ ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಏನಂತ ಪ್ರಾರ್ಥನೆ? ಅದಕ್ಕೊಂದು ಶ್ಲೋಕ ಇದೆ. ದಧಿ ಭಾದ್ರಪದೇ ಮಾಸಿ ವರ್ಜಯಿಷ್ಯೆ ಸದಾ ಹರೆ ಇಮಂ ಕರಿಷ್ಯೆ ನಿಯಮಂ ನಿರ್ವಿಘ್ನಂ ಕುರು ಕೇಶವ. ಇದರ ಅರ್ಥ, ಭಾದ್ರಪದ ಮಾಸ ಬಂದಿದೆ, ಈ ಮಾಸದಲ್ಲಿ ನಾನು ಭಗವಂತ ಈ ಮೊಸರನ್ನು ಬಿಡ್ತೇನೆ, ಇದೊಂದು ನಿಯಮ, ಅದನ್ನು ಇಟ್ಕೊಳ್ತೀನಿ, ನಿರ್ವಿಘ್ನವಾಗಿ ಇದನ್ನು ನೆರವೇರಿಸಿಕೊಡು ಸ್ವಾಮಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡೋದು. ಇದಿಷ್ಟು ಸಂಕಲ್ಪದ ಬಗ್ಗೆ ಆಯಿತು. ಇನ್ನು ದಧಿವ್ರತದ ಸಮರ್ಪಣೆಯ ಕಾಲ, ಅಂದರೆ ಕೃಷ್ಣಾರ್ಪಣ ಮಾಡುವಂತಹ ಸಮಯ ಬಂದಾಗ ಮೊದಲು ದಾನ ಮಾಡಿ ನಂತರ ಈ ದಧಿವ್ರತವನ್ನೇನು ಅನುಷ್ಠಾನ ಮಾಡಿದರೆ ಇದರ ಸಮರ್ಪಣೆ ಆಗಲಿ ಅಂತ ಭಗವಂತನಿಗೆ ಅರ್ಪಿಸೋದು. ಅದು ಏನಂದರೆ ಭಾದ್ರಪದ ಶುಕ್ಲ ಏಕಾದಶಿ ದಿವಸನೋ ಅಥವಾ ದ್ವಾದಶಿ ದಿವಸನೋ ಬ್ರಾಹ್ಮಣರನ್ನು ವಿಶೇಷವಾಗಿ ಪೂಜಿಸಿ ಅವರಿಗೆ ದಧಿದಾನವನ್ನು ಮಾಡೋದು. ಅದು ದ್ವಾದಶಿ ದಿನ ಹೆಚ್ಚು ಮಾಡೋದು ಪ್ರಶಸ್ತ. ದ್ವಾದಶಿ ದಿವಸ ದಧಿ ವ್ರತವನ್ನು ಸಮರ್ಪಣೆ ಮಾಡ್ತಾ ಆಗ ಒಬ್ಬ ಬ್ರಾಹ್ಮಣನಿಗೆ ದಾನವನ್ನೇನು ಕೊಡ್ತೀರಿ, ಮೊಸರಿನ ದಾನ ದಕ್ಷಿಣಾ ಸಹಿತವಾಗಿ, ಅದನ್ನಂತೂ ಮರೆಯಕೂಡದು. ಬರೀ ಮೊಸರನ್ನು ಕೊಟ್ಟು ಬರೋದಲ್ಲ, ದಕ್ಷಿಣೆ ಯಥಾಶಕ್ತಿಯಾಗಿ ಏನು ಧನ ಇದೆ ಅದನ್ನು ನೀಡಿ ಆ ಬ್ರಾಹ್ಮಣನಿಗೆ ಸಂತರ್ಪಣೆಯನ್ನು ಮಾಡಬೇಕು. ಆಗ ಹೇಳಬೇಕಾದ ಶ್ಲೋಕ, ಉಪಾಯನಮಿದಂ ದೇವ ವ್ರತ ಸಂಪೂರ್ತಿ ಹೇತವೇ ದ್ವಿಜವರ್ಯಾಯ ದಾಸ್ಯೇಹಂ ಸಹಿರಣ್ಯಂ ಘನಂ ದಧಿ. ಘನಂ ದಧಿ ಗಟ್ಟಿಯಾದ ಮೊಸರು, ಸಹಿರಣ್ಯಂ ಬಂಗಾರದ ಜೊತೆಗೆ ಈ ಶ್ರೇಷ್ಠ ಬ್ರಾಹ್ಮಣನಿಗೆ ನಾನು ಮಾಡಿದ ಈ ದಧಿವ್ರತದ ಪೂರ್ಣತೆಗಾಗಿ ಈ ಕಾಣಿಕೆಯನ್ನು, ಅಂದರೆ ಈ ದಾನವನ್ನು ನೀಡ್ತಾ ಇದ್ದೀನಿ ಅಂತ ಇದನ್ನು ಹೇಳಿ ಆ ಶ್ರೇಷ್ಠ ಬ್ರಾಹ್ಮಣನಿಗೆ ಈ ದಾನವನ್ನು ಕೊಡೋದು. ಒಂದು ವೇಳೆ ಶ್ರೇಷ್ಠನಾದ ಬ್ರಾಹ್ಮಣ ಸಿಗಲಿಲ್ಲ ಅಂದರೆ ದೇವಸ್ಥಾನಕ್ಕೆ ತಲುಪಿಸಿ ಅಲ್ಲಿ ದಕ್ಷಿಣೆಯನ್ನು ದೇವರಿಗೆ ಅರ್ಪಣೆ ಮಾಡಿ
ಇನ್ನು ದೇವರ ಮುಂದೆ ನಿಂತುಕೊಂಡು ತುಳಸಿ ದಳ ಹಿಡ್ಕೊಂಡು ಅರ್ಘ್ಯ ಪಾತ್ರೆಗೆ ನೀರನ್ನು ಬಿಡಬೇಕು. ಬಿಡೋ ಸಮಯದಲ್ಲಿ ಇದಂ ವ್ರತಂ ಮಯಾ ದೇವ ಕೃತಂ ಪ್ರೀತ್ಯೈ ತವ ಪ್ರಭೋ ನ್ಯೂನಂ ಸಂಪೂರ್ಣತಾಂ ಯಾತು ತ್ವತ್ಪ್ರಸಾದಾತ್ ಜನಾರ್ದನ. ಈ ವ್ರತವನ್ನ ಅಂದರೆ ದಧಿವ್ರತವನ್ನ ದೇವಾ ನಿನ್ನ ಪ್ರೀತಿಗೋಸ್ಕರ ಮಾಡಿದ್ದೀನಿ. ಸರ್ವ ಸಮರ್ಥನಾದ ದೇವರೇ, ನೀನು ನಾನು ಮಾಡಿದ ವ್ರತದಲ್ಲಿ ಏನಾದರೂ ನ್ಯೂನತೆ ಇದ್ದರೆ ಆ ನ್ಯೂನತೆಯನ್ನು ಪರಿಹರಿಸಿ ಪೂರ್ಣತೆಯನ್ನು ತಂದುಕೊಡು ಸ್ವಾಮಿ. ನಿನ್ನ ಅನುಗ್ರಹ ನನ್ನ ಮೇಲಿರಲಿ ಅನ್ನೋ ರೀತಿಯ ಪ್ರಾರ್ಥನೆ. ಅನೇನ ಮಯಾ ಕೃತೇನ ದಧಿವ್ರತೇನ ಮಾಸನಿಯಾಮಕ ಹೃಷೀಕೇಶಾತ್ಮಕ ಮಧ್ವಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಶ್ರೀ ಮಧ್ವೇಶಾರ್ಪಣಮಸ್ತು ಅಥವಾ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಆ ತುಳಸಿ ಸಹಿತವಾಗಿ ಉದ್ಧರಣೆಯಿಂದ ನೀರನ್ನು ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಟ್ಬಿಡ್ಬೇಕು. ಇಷ್ಟು ಈ ದಧಿವ್ರತದ ಕೃಷ್ಣಾರ್ಪಣದ ಒಂದು ಕ್ರಮ. ಇನ್ನೊಂದು ಪ್ರಮುಖವಾದ ವಿಷಯ, ಈಗ ಮೊಸರು ಅಂತ ಬಂದಾಗ ಕೇವಲ ಈ ತಿಂಗಳಲ್ಲಿ ಮಾತ್ರ ಬಿಡೋದು ಅಂತಲ್ಲ. ಪ್ರತಿ ದಿವಸ ಮೊಸರು ಸೇವನೆಯನ್ನು ಮಾಡ್ತಾ ಇರ್ತೀವಿ, ಮಧ್ಯಾಹ್ನ ಕಾಲದಲ್ಲಿ ಸರಿ. ಆದರೆ ಈ ರಾತ್ರಿ ಕಾಲದಲ್ಲಿ ಬಂದಾಗ ಮೊಸರನ್ನು ಸೇವನೆ ಮಾಡಬಾರ್ದು ಅಂತ ಇದೆ, ನಿಷಿದ್ಧ. ಅದಕ್ಕೆ ಒಂದು ಭಾಗವತದಲ್ಲಿ ಒಂದು ಮಾತು ಇದೆ. ಅಕ್ರೂರ ಕೃಷ್ಣನ ಮನೆಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಹಾಲಿನಿಂದ ಅವನು ಊಟ ಮಾಡ್ತಾನೆ ಅಂತ ಇದೆ, ಅದು ರಾತ್ರಿ ಕಾಲದಲ್ಲಿ. ಅದನ್ನು ಮೊಸರನ್ನು ಉಪಯೋಗಿಸೋದು ಶ್ರೇಷ್ಠ ಅಲ್ಲ. ಯಾಕೆ ಅಂತಂದರೆ ಮೊಸರನ್ನು ರಾತ್ರಿ ಕಾಲದಲ್ಲಿ ತಿಂದರೆ ಆಯುಷ್ಯ ಕ್ಷೀಣ ಆಗತ್ತೆ ಅಂತ ಇದೆ. ಹಾಗಾಗಿ ಅದು ಒಳ್ಳೆಯದಲ್ಲ. ಅದಕ್ಕೆ ಪ್ರತಿ ದಿವಸ ಮೊಸರನ್ನು ಕಡೆದು ನೀರನ್ನು ಹಾಕಿ ಶುಂಠಿ, ಕರಿಬೇವು, ಉಪ್ಪು ಅದನ್ನು ಸೇರಿಸಿ ಅದರ ಉಪಯೋಗವನ್ನು ಮಾಡಬೇಕು. ಇದು ಮಾಡಿದರೆ ತಂಪು ಜೊತೆಗೆ ಆರೋಗ್ಯಕರವೂ ಜೀರ್ಣಕಾರಿನೂ ಹೌದು. ಹಾಗಾಗಿ ದಧಿವ್ರತದಂದು ಜೊತೆಗೆ ಮಿಕ್ಕಿದ ಬೇರೆ ವ್ರತ ಅಲ್ಲದ ದಿವಸಗಳಲ್ಲೂ ಅದರ ಉಪಯೋಗ ಎಷ್ಟು ಬೇಕೋ ಅಷ್ಟು. ಯಾಕೆಂದರೆ ಉಷ್ಣ ಜಾಸ್ತಿ ಆಗತ್ತೆ, ಮೊಸರನ್ನು ಸ್ವೀಕಾರ ಮಾಡಿದಷ್ಟು ಆರೋಗ್ಯಕ್ಕೆ ಅದು ತೊಂದರೆ ಕೊಡುತ್ತೆ ಅಂತ. ಈ ದೃಷ್ಟಿಯಲ್ಲೂ ಆ ಮೊಸರನ್ನು ಸ್ವೀಕಾರ ರಾತ್ರಿ ಕಾಲದಲ್ಲಿ ಮಾಡಬಾರದು. ಇನ್ನು ದಧಿವ್ರತದ ಕಾಲದಲ್ಲಿ ಅವನು ಒಂದು ವೇಳೆ ಮೊಸರನ್ನು ತಿಂದ ಆಸೆಯಿಂದ ಅಂತ ಇಟ್ಕೊಳ್ಳಿ, ಆಗ ಎಂಥ ಪಾಪ ಬರುತ್ತೆ ಅಂದರೆ ಶಾಸ್ತ್ರ ತಿಳಿಸೋದು, ಗೋಮಾಂಸ ತಿಂದರೆ ಏನು ಪಾಪನೋ ಅಷ್ಟು ಪಾಪ ದಧಿವ್ರತದಲ್ಲಿ ಮೊಸರನ್ನು ತಿಂದವನಿಗೆ ಬರುತ್ತೆ. ಹಾಗಾಗಿ ಎಂದೆಂದಿಗೂ ದಧಿವ್ರತದಲ್ಲಿ ಮೊಸರನ್ನು ಸ್ವೀಕಾರ ಮಾಡಬಾರ್ದು. ಅಷ್ಟೇ ಅಲ್ಲದೆ ದಧಿವ್ರತದ ಸಮಯದಲ್ಲಿ ಜಗತ್ತಿನ ಎಲ್ಲ ಪಾಪ ಮೊಸರಲ್ಲಿ ಸೇರ್ಕೊಂಡಿರುತ್ತೆ. ನೀವು ಮೊಸರು ತಿಂತಾ ಇದ್ದೀರಿ ಅಂದರೆ ಪಾಪ ತಿಂತಾ ಇದ್ದೀರಿ ಅಂತ ಅರ್ಥ. ಹಾಗಾಗಿ ಎಂದೆಂದಿಗೂ ಆ ಮೊಸರನ್ನು ದಧಿವ್ರತ ಕಾಲದಲ್ಲಂತೂ ವಿಶೇಷವಾಗಿ ತಿನ್ನಬೇಡಿ. ಈ ವ್ರತವನ್ನು ಯಾರು ಮಾಡಬೇಕು? ಎಲ್ಲ ವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪ್ರತಿಯೊಬ್ಬರೂ, ಪುರುಷ ಸ್ತ್ರೀ ಅನ್ನೋ ಭೇದ ಇಲ್ಲ, ಎಲ್ಲರೂ ಮಾಡಲೇಬೇಕು ಈ ವ್ರತವನ್ನು. ದೇವರ ಪ್ರೀತಿ ಕಾರಣ ಆಗುತ್ತೆ ಈ ವ್ರತ, ತಪ್ಪದೇ ಮಾಡಿ. ಜೊತೆಗೆ ಇನ್ನೊಂದು, ಈಗ ಮೊಸರನ್ನು ಮಜ್ಜಿಗೆ ಮಾಡ್ಕೊಳ್ಳೋದು, ಮಜ್ಜಿಗೆ ಮಾಡ್ಕೊಂಡು ಸ್ವೀಕಾರ ಮಾಡಬೇಕು ದಧಿವ್ರತದಲ್ಲಿ. ಮೊಸರನ್ನಂತೂ ತಗೊಳ್ಳೋ ಹಾಗಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಮೊಸರಿಗೆ ಒಂದಿಷ್ಟು ನೀರು ಹಾಕ್ಬಿಡ್ತಾರೆ, ಮಜ್ಜಿಗೆ ಆಗೋಯ್ತು ಅಂತ ಅದನ್ನು ಕುಡಿದು ಬಿಡ್ತಾರೆ. ಹಾಗೆ ಮಾಡಬಾರ್ದು. ನೀವು ಮೊಸರಿನಲ್ಲಿ ಏನು ಅಂಶ ಇದೆ ಆ ಬೆಣ್ಣೆಯ ಅಂಶಗಳನ್ನೆಲ್ಲ ತೆಗೆದು ಅಂತ ಚೆನ್ನಾಗಿ ಕಡಿಬೇಕು ಮೊಸರನ್ನು. ನಂತರ ಏನು ಭಾಗ ಸಿಗತ್ತೆ ಮಜ್ಜಿಗೆ, ಅದನ್ನು ಸ್ವೀಕಾರ ಮಾಡಬೇಕು. ಅದರಿಂದ ಇದು ಎಚ್ಚರ ಇರಬೇಕು. ಮತ್ತು ಮೊಸರು ಕಡಿಬೇಕು ಅಂತ ಆದರೆ ಯಾವಾಗ ಕಡಿತೀರಿ ಮೊಸರನ್ನು? ಎಚ್ಚರದಲ್ಲಿರಬೇಕು. ಸಂಜೆ ಹೊತ್ತು ದೀಪ ಹಚ್ತೀರಿ ದೇವರಿಗೆ, ಆ ದೀಪ ಹಚ್ಚೋದಕ್ಕಿಂತ ಮುಂಚೆ ಆ ಮೊಸರನ್ನ ಕಡ್ದಿರ್ಬೇಕು ಅಷ್ಟೊತ್ತಿಗೆ. ಹಾಗಂತ ದೀಪ ಹಚ್ಚೋ ಮುಂಚೆ ಸರಿಯಾಗಿ ಕಡಿಬೇಕು ಅಂತಲ್ಲ, ಒಟ್ಟು ಅದರ ಮುಂಚೆ ಅವಧಿಯಲ್ಲಿ ಯಾವುದಾದ್ರು ಸಮಯದಲ್ಲಿ ಮೊಸರನ್ನ ಕಡಿಬೇಕು. ದೀಪ ಹಚ್ಚಿ ಆದಮೇಲೆ ಸಂಜೆ ಹೊತ್ತು ನಂತರ ಮೊಸರು ಕಡಿಯೋದು ಅಂತ ಬೇಡ. ಆದರೆ ಈ ವ್ರತ ಬಂದಾಗಂತೂ ದಧಿವ್ರತ ಬೆಳಗ್ಗೆನೇ ಕಡಿದು ಅದನ್ನು ನಂತರ ಮಜ್ಜಿಗೆನ ಉಪಯೋಗಿಸಿ, ಅದು ಶ್ರೇಷ್ಠ. ಅದನ್ನು ಗಮನಿಸಿಕೊಂಡು ದಧಿವ್ರತದ ಪಾಲನೆಯನ್ನು ಮಾಡಿ, ಖಂಡಿತ ಭಗವಂತ ನಿಮಗೆ ವಿಶೇಷ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರು ಅವಶ್ಯವಾಗಿ ದಧಿವ್ರತದ ಅನುಷ್ಠಾನವನ್ನು ಮಾಡಿ ಆ ಹೃಷಿಕೇಶನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.